ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಹೋಗ್ತಾ ಇದೀವಿ ಹೆಲಿಕಾಪ್ಟರ್ ನೋಡೋಕ್ಕೆ. ಎಲ್ಲಪ್ಪ ಅಂತ ಹೇಳಿದ್ರೆ ಮಂಡ್ಯದ ಗೋಪಾಲ್ಪುರದಲ್ಲಿ ಇದೆ ಗಾಯ್ಸ್ ಅದು. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಗಾಯ್ಸ್, ಹೆಲಿಕಾಪ್ಟರ್ ನೋಡೋಣ. ಗಾಯ್ಸ್, ಫೈನಲಿ ನಾವಿವಾಗ ಬಂದಿದ್ದೀವಿ ಹೆಲಿಕಾಪ್ಟರ್ ಹತ್ರ. ಹೆಲಿಕಾಪ್ಟರ್ ಈಗ ತಾನೇ ಹೋಯ್ತು ಗಾಯ್ಸ್. ಈಗ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀವಿ. 7 ಮಿನಿಟ್ಸ್ ರೈಡ್ ಅಂತೆ. ನೆಕ್ಸ್ಟ್ ಬರುತ್ತೆ ಗಾಯ್ಸ್, ಅಲ್ಲಿ ಗಂಟೆ ವೆಯ್ಟ್ ಮಾಡ್ತಿದ್ದೀವಿ. ಬನ್ನಿ ಗಾಯ್ಸ್. ಅಲ್ಲಿ ನೋಡಿ ಗಾಯ್ಸ್, ಬರ್ತಾ ಇದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗಲಿದೆ ಹೆಲಿಕಾಪ್ಟರ್. ಬನ್ನಿ ಗಾಯ್ಸ್, ಎಲ್ರು ನೋಡೋಣ. ಈ ಕಡೆ ಬರುತ್ತೆ ಅಂದ್ರೆ ನೋಡಿದ್ರೆ ಆ ಕಡೆಗೆ ಹೋಗ್ಬಿಡ್ತೈತೆ ಗಾಯ್ಸ್ ಅದು. ಜನ ಎಲ್ಲ ಈ ತರ ಇದ್ರು ಗಾಯ್ಸ್ ಒಳಗಡೆ. ಅದಕ್ಕೆ ಆದಂತ ಪ್ರೈವೇಟ್ ಜಾಗ ಮಾಡಿ ದೊಡ್ಡದಾಗಿ ಫೀಲ್ಡ್ ಮಾಡಿ ಸುತ್ತ ಹಾಕಿದ್ರು. ಇನ್ನೇನು ಹೆಲಿಕಾಪ್ಟರ್ ಬರ್ತಾ ಇದೆ. ಬಂತು ನೋಡಿ ಗಾಯ್ಸ್, ಬಂತು ಇನ್ನೇನೋ ಲ್ಯಾಂಡ್ ಆಗೋ ಸಮಯದಲ್ಲಿದೆ. ಲ್ಯಾಂಡ್ ಆಗೇ ಬಿಡ್ತು ಗಾಯ್ಸ್ ಹೆಲಿಕಾಪ್ಟರು. ಒಂದ್ಸಲ ಟೇಕ್ ಆಫ್ ಆಗೋದು ನೋಡ್ಬೇಕು ಅಂತಾನೆ ಆಲ್ರೆಡಿ ಹೆಲಿಕಾಪ್ಟರ್ ಆ ಕಡೆ ಹೋಯ್ತು. ಹಂಗಾಗಿ ಇವಾಗ ನಾವು ಬೂದ್ನೂರ್ ಸೈಡ್ ಹೋಗ್ತಿದೀವಿ ಗೈಸ್. ಬನ್ನಿ ಗೈಸ್, ಬೂದ್ನೂರ್ಗೆ ಹೋಗೋಣ. ಹೋಗೋದ ಬೂದ್ನೂರ್ಗೆ ನಡೀರಿ ಎಲ್ಲ. ಹೆಲಿಕಾಪ್ಟರ್ ಹೋಗಕ್ ಮುಂಚೆ ನಾವು ಹೊಂಟಾಗಲ್ಲ. ಓಕೆ ಗೈಸ್. ನೋಡಿ ಗೈಸ್, ಯಶವಂತ್ ಅಲ್ಲಿ ವಿಡಿಯೋ ಮಾಡ್ಕೊಬತ್ತವನೆ. ಅಲ್ಲಿ ಬಂದೇ ಬಿಡ್ತಲ್ಲ ಅವೆಲ್ಲ ಬತ್ತಕಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಗೈಸ್ ನೋಡಿ ಯಾವ ತರ ಇದ್ದಾರೆ ಅಂತ ಇಬ್ರು. ನೋಡಿ, ಅವನು ಅಲ್ಲಿಂದ ಲಾಕ್ ಮಾಡ್ಕೊಬತ್ತವನೆ. ಇವನು ಅವನ ಜೊತೆಗೆ ಸೇರ್ಕೊಂಡು ಡಿಸ್ಕಷನ್ ಮಾಡ್ತಾನೆ ಗೈಸ್. ಕೊನೆಗೆ ನಾವಿವಾಗ ಹೋಗ್ತಾ ಇದೀವಿ ಗೈಸ್ ಬೂದ್ನೂರ್ಗೆ. ಯಾಕಂತ ಅಂತ ಹೇಳಿದ್ರೆ ಅಲ್ಲಿ ಬೂದ್ನೂರ್ ಉತ್ಸವ ನಡೀತಾ ಇದೆ. ಗಿಲ್ಲಿಯವರೆಲ್ಲ ಬರ್ತಾ ಇದಾರೆ ಅಂತ ಗೊತ್ತಾಯ್ತು ಗೈಸ್. ಸೊ ಹಾಗಾಗಿ ನಮ್ಮ ಪಯಣ ಈಗ ಬೂದ್ನೂರ್ ಕಡೆಗೆ ನಡೆಯಲಿದೆ. ಬನ್ನಿ ಗೈಸ್, ಬೂದ್ನೂರ್ಗೆ ಹೋಗ್ತಿದೀವಿ. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಯಾವ್ಯಾವ ತರ ಇದೆ ಅಂತ. ಇದೆ ಗೈಸ್ ಬೂದ್ನೂರ್ ಗೇಟು. ಇಲ್ಲಿಂದ ಸ್ಟ್ರೈಟ್ ಒಳಗಡೆ ಹೋದ್ರೆ ದೇವಸ್ಥಾನ ಇದೆ. ದೇವಸ್ಥಾನ ಇದೇ ಕಡೆನೆ ಫಂಕ್ಷನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಬನ್ನಿ ಗೈಸ್, ಕರ್ಕೊಂಡು ಹೋಗ್ತೀನಿ. ಏನಿಲ್ಲ ಗೈಸ್, ಫೋನ್ ಎತ್ತು ಉಲ್ಟಾ ಇಡಿದ ತಕ್ಷಣ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ನಾನು ಇಷ್ಟೇ ಅನ್ಕೊಂಡಿದ್ದು, ಯಾರು ಏನೇ ನೋಡಿದ್ರು ನಮ್ಮ ಫೋಕಸ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಫೋಕಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಗೈಸ್ ನಾನು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಕೊನೆಗೆ ನಾವು ಬಂದಿದ್ದೆ ಬೂದ್ನೂರಲ್ಲಿರೋ ಫೇಮಸ್ ದೇವಸ್ಥಾನಕ್ಕೆ. ದೇವಸ್ಥಾನ ಮಾತ್ರ ಸಖತ್ತಾಗಿ ಅಲಂಕಾರ ಮಾಡಿದ್ರು. ಹಿಂದೆಗಡೆ ಎಲ್ಲ ಚಾಟ್ ಸೆಂಟರ್ ಥರ ಎಲ್ಲ ಓಪನ್ ಮಾಡಿದ್ರು ಗೈಸ್. ಅದನ್ನ ನೋಡೋಕ್ಕಂತ ಹೋಗ್ಬೇಕು. ಫಸ್ಟ್ ದೇವಸ್ಥಾನದೊಂದು ವಿಡಿಯೋ ಮಾಡ್ಕೊಬಿಡೋಣ ಅಂತ ಮೇಲೆ ಹತ್ಬಿಟ್ಟು ಸನ್ಸೆಟ್ ಆಯ್ತಾಯಿತು. ಅದ್ರ ಜೊತೆಗೆ ಸನ್ಸೆಟ್ ಆಗೋ ವಿಡಿಯೋನು ಪಕ್ಕದಲ್ಲಿದ್ರೆ ಸಕ್ಕದಾಗಿರುತ್ತೆ ಅಂದ್ಬಿಟ್ಟು ಅದೊಂದು ವಿಡಿಯೋ ಮಾಡ್ಕೊಂಡು ನಾವು ಬಂದಿದ್ದೆ ಚಾಟ್ ಸೆಂಟ್ರಿಗೆ. ಇಲ್ಲಿ ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಏನಾರ ತಿನ್ಬೇಕನ್ಸೋದು ತಿಂದೇನೆ. ಯಾಕೇಳಿ ಕಾಸಿಲ್ಲ ಅದಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಾಗೆ ನಮ್ದು ಒಂದು ಜನ್ಮನ ಅಂತ ಅನ್ಕೊಂಡು ನಾವು ವಿಡಿಯೋ ಮಾಡೋಕ್ಕೆ ಅಂತ ಡೈರೆಕ್ಟ್ ಹಿಂದೆಗಡೆಗೆ ಬಂದ್ವಿ. ನೋಡಿದ್ರೆ ಜನಸಾಗರ ಅನ್ಕೊಂಡ್ರೆ ನೋಡಿದ್ರೆ ಜನನೇ ಇರಲಿಲ್ಲ. ಆಮೇಲೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆಗಲೇ ಜನ ಬಂದ್ಬಿಟ್ಟಿದ್ರು ಗೈಸ್. ನೋಡಿ, ಇಲ್ಲಿಂದ ಒಂದು ವಿಡಿಯೋ ಮಾಡೋಷ್ಟೊತ್ತಿಗೆ ಆಗಲೇ ಜನ ಬಂದ್ಬಿಟ್ಟಿದ್ರು. ತಿರುಗಿಸ್ತೀನಿ ನೋಡಿ ಕ್ಯಾಮ್ರಾ. ಈಗ ನೋಡಿದ್ರೆ ಆಗಲೇ ಇಷ್ಟು ಜನ ನೋಡೋಷ್ಟೊತ್ತಿಗೆ. ಇದಾಗಿತ್ತು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ಕಂಪ್ಲೀಟ್ ಅಲ್ಲಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರ್ಯಾರು ಮೊದಲನೇ ಸಾರಿ ನಾನು ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.